ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ರೇಖೆಗಳು ಛೇದಿಸಿದಾಗ ಸರಿಯಾದ ಹೇಳಿಕೆ. ಆಯ್ಕೆ ಎ, ಪಾರ್ಶ್ವಕೋನಗಳು ಯಾವಾಗಲೂ ಪೂರಕಗಳಾಗಿರುತ್ತೆ. ಆಯ್ಕೆ ಬಿ, ಪಾರ್ಶ್ವಕೋನಗಳು ಯಾವಾಗಲೂ ಪರಿಪೂರಕಗಳಾಗಿರುತ್ತದೆ. ಆಯ್ಕೆ ಸಿ, ಅಭಿಮುಖ ಕೋನಗಳು ಯಾವಾಗಲೂ ಪರಿಪೂರಕ ಕೋನಗಳಾಗಿರುತ್ತದೆ. ಆಯ್ಕೆ ಡಿ, ಅಭಿಮುಖ ಕೋನಗಳು ಯಾವಾಗಲೂ ಪೂರಕಗಳಾಗಿರುತ್ತದೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು? ಬಿ ಆಗುತ್ತೆ. ಪಾರ್ಶ್ವ ಕೋನಗಳು ಯಾವಾಗಲೂ ಪರಿಪೂರಕಗಳಾಗಿರುತ್ತೆ. ಸೊ ನೋಡಿ, ಎರಡು ರೇಖೆಗಳು ಛೇದಿಸಿದಾಗ, ಸೊ ನೋಡಿ, ಕೋನ 1, ಕೋನ 2, ಕೋನ 3, ಕೋನ 4 ಅಂತ ತಗೊಂಡ್ರೆ, ಸೊ ಇಲ್ಲಿ ಪಾರ್ಶ್ವ ಕೋನಗಳು ಯಾವಾಗಲೂ ಪರಿಪೂರಕಗಳಾಗಿರುತ್ತೆ. ಅಂದ್ರೆ ಕೋನ 1 ಪ್ಲಸ್ ಕೋನ 4. ಸೊ ಇದು ಪರಿಪೂರಕ ಅಂದ್ರೆ ಏನ್ ಹೇಳತ್ತೆ? ಒಂದು ಸರಳ ಯುಗ್ಮ. ಸೊ ಸರಳ ರೇಖೆಯ ಮೇಲಿನ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಇದ್ರೆ, ಸೊ 180 ಇರುವಂತಹ ಕೋನವನ್ನು ನಾವು ಪರಿಪೂರಕ ಕೋನಗಳು ಅಂತ ಹೇಳ್ತೇವೆ. ಸೊ ಅವುಗಳ ಮೊತ್ತ ಏನಾಗಿರ್ಬೇಕು ಹೇಳಿ? 180 ಡಿಗ್ರಿ ಆಗಿರ್ಬೇಕು. ಸೊ ಇಲ್ಲಿ ಎರಡು ರೇಖೆಗಳು ಛೇದಿಸಿದಾಗ, ಸೊ ಈ ಪಾರ್ಶ್ವ ಕೋನಗಳು ಯಾವಾಗ್ಲೂ ಏನಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಯಾಕಂದ್ರೆ ಇದು ಒಂದು ಸರಳ ರೇಖೆಯ ಮೇಲೆ ಉಂಟಾದಂತಹ ಪಾರ್ಶ್ವ ಕೋನಗಳಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳಿಕೆ ಬಿ ಏನಾಗುತ್ತೆ? ಸರಿ ಆಗತ್ತೆ. ಪಾರ್ಶ್ವ ಕೋನಗಳು ಯಾವಾಗಲೂ ಪೂರಕಗಳಾಗಿರುತ್ತೆ ಅನ್ನೋದು ತಪ್ಪು. ಯಾಕಂದ್ರೆ ಪೂರಕ ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿರ್ಬೇಕು. ಸೊ ಅಭಿಮುಖ ಕೋನಗಳು ಯಾವಾಗಲೂ ಪರಿಪೂರಕ ಆಗಿರುತ್ತೆ, ಇದು ಕೂಡ ತಪ್ಪು. ಯಾಕಂದ್ರೆ ಇದು ಅಭಿಮುಖ ಕೋನಗಳು ಯಾವಾಗಲೂ ಹಾಗೆ ಇರೋದಿಲ್ಲ. ಯಾಕಂದ್ರೆ ಅಭಿಮುಖ ಕೋನಗಳು ಯಾವಾಗಲೂ ಪರಸ್ಪರ ಸಮನಾಗಿರುತ್ತೆ. ಓಕೆ, ಸೊ ಅದೇ ರೀತಿ ಅಭಿಮುಖ ಕೋನಗಳು ಯಾವಾಗಲೂ ಪೂರಕಗಳಾಗಿರುತ್ತೆ ಅನ್ನೋ ಹೇಳಿಕೆನೂ ಕೂಡ ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಬಿ ಆಯ್ಕೆ ಏನಾಗತ್ತೆ ಹೇಳಿ? ಸರಿಯಾದ ಆಯ್ಕೆ ಆಗಿದೆ. ಓಕೆ, ಥ್ಯಾಂಕ್ ಯು.